ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಕ್ಲಾಶ್ ಇನ್ ಪ್ಯಾರಿಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವತ್ತು ರಾತ್ರಿ 11:30ಗೆ ಕ್ಲಾಶ್ ಇನ್ ಪ್ಯಾರಿಸ್ ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಟೋಟಲ್ ಆಗಿ 6 ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ 11:30ಗೆ ಪ್ರಾರಂಭ ಆದ್ರೆ ಐ ಥಿಂಕ್ 2:30 ಅಥವಾ 3 ಗಂಟೆ ತನಕ ಕೂಡ ನಮಗೆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗಬಹುದು. ಅಲ್ಲಿವರೆಗೂ ಎದ್ದಿರೋದಕ್ಕೆ ಆಗೋದಿಲ್ಲ. ನಾವೆಲ್ಲರೂ ಕೂಡ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ನೋಡಿ ಮಲ್ಕೋಬೇಕು. ರೋಮನ್ ರೈನ್ಸ್ ಅವರ ಮ್ಯಾಚ್ ಯಾವಾಗ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ, ಗೈಸ್ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡಿ ನೀವೇನಾದ್ರೂ ಮಲ್ಕೋಬೇಕು ಅನ್ಕೊಂಡಿದ್ರೆ ಕರೆಕ್ಟ್ ಆಗಿ ಶೋನ ಓಪನಿಂಗ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಶೋನ ಓಪನಿಂಗ್ ನ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಮ್ಯಾಚ್ ಇಂದ ಮಾಡ್ತಾರಂತೆ. ಆಫ್ ಕೋರ್ಸ್ ಈ ಒಂದು ಮ್ಯಾಚ್ ಇಲ್ಲ ಮೇನ್ ಇವೆಂಟ್ ಅಲ್ಲಿ ಇರಬೇಕಾಗಿತ್ತು, ಇಲ್ಲ ಓಪನಿಂಗ್ ಅಲ್ಲಿ ಇರಬೇಕಾಗಿತ್ತು. ಮೇನ್ ಇವೆಂಟ್ ಗಂತೂ ಈ ಒಂದು ಮ್ಯಾಚ್ ನ ಇಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಓಪನಿಂಗ್ ಅಲ್ಲೇ ರೋಮನ್ ರೈನ್ಸ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಮ್ಯಾಚ್ ನ ಇಡ್ತಾ ಇದ್ದಾರೆ. ಮೇನ್ ಇವೆಂಟ್ ಅಲ್ಲಿ ಪ್ರಾಬಬ್ಲಿ ಜಾನ್ ಸಿನಾ ಹಾಗೆ ಲೋಗನ್ ಪಾಲ್ ಅವರ ಮ್ಯಾಚ್ ಅಥವಾ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಫ್ಯಾಟಲ್ 4-ವೇ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಇನ್ನ ಒಂದು ವಿಚಾರನ ಕನ್ಫರ್ಮ್ ಮಾಡ್ತೀನಿ, ನಮ್ಮ ಬ್ರಾಕ್ ಲೆಸ್ನರ್ ಅವ್ರೇನಾದ್ರೂ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಪ್ರೆಸೆಂಟ್ ಇರ್ತಾರೆ, ಅವ್ರೇನಾದ್ರೂ 100% ಬರ್ತಾರೆ ಅನ್ನೋಂಗಿದ್ರೆ ನಮಗೆ ಜಾನ್ ಸಿನಾ ಹಾಗೆ ಲೋಗನ್ ಪಾಲ್ ಅವರ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕಾದ್ ನೋಡೋಣ ಗೈಸ್. ನಿಜವಾಗ್ಲೂ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗೋ ಚಾನ್ಸಸ್ ಈಗ ಜಾಸ್ತಿ ಆಗ್ತಾ ಇದೆ. ಅಂಡ್ ಅಪ್ಡೇಟ್ ಗಳು ಅಷ್ಟೇ ಸ್ಪೀಡ್ ಆಗಿ ಬರ್ತಾ ಇದೆ. ಬ್ರಾಕ್ ಲೆಸ್ನರ್ ಅವರು ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ ಅಂಡ್ ಅವರು ಜಾನ್ ಸಿನಾ ಅವರ ಮ್ಯಾಚ್ ಅಲ್ಲಿ ಇಂಟರ್ಫೈರ್ ಮಾಡ್ತಾರೆ ಅಂತ. ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ಮತ್ತೊಮ್ಮೆ ನಮಗೆ ಯಾವುದೇ ರೀತಿಯ ಟೀಸರ್ಸ್ ಗಳನ್ನ ಕೊಡ್ಲಿಲ್ಲ. ನಮ್ಮ ಬ್ರಾಕ್ ಲೆಸ್ನರ್ ಅವರು ನಿಕ್ ಆಲ್ಡಿಸ್ ಅವರಿಗೆ ಏನ್ ಮೆಸೇಜ್ ನ ತಿಳಿಸಿದ್ರು ಅಂತ. ಬಟ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇದೆ, ಬ್ರಾಕ್ ಲೆಸ್ನರ್ ಅವರು ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಅದು ಕೂಡ ಜಾನ್ ಸಿನಾ ಹಾಗೆ ಲೋಗನ್ ಪಾಲ್ ಅವರ ಮ್ಯಾಚ್ ಅಲ್ಲಿ. ಇನ್ನ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ, ಬ್ರಾಕ್ ಲೆಸ್ನರ್ ಅವರ ಲೇಟೆಸ್ಟ್ ಫೋಟೋನ ನೀವು ನೋಡ್ತಾ ಇರಬಹುದು. ಅವರು ರೀಸೆಂಟ್ ಆಗಿ ಫ್ಯಾನ್ ಮೀಟಪ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ದಾರೆ. ಆಫ್ಕೋರ್ಸ್ ಡಬ್ಲ್ಯೂ ಗೆ ರಿಟರ್ನ್ ಆಗಿದೆ ಅಂಡ್ ಆದಷ್ಟು ಬೇಗ ನಾವು ಬ್ರಾಕ್ ಲೆಸ್ನರ್ ಅವ್ರನ್ನ ಟೆಲಿವಿಷನ್ ಅಲ್ಲಿ ಲೈವ್ ಆಗಿನೇ ನೋಡ್ತೀವಿ. ಆದ್ರೂ ಕೂಡ ಲೇಟೆಸ್ಟ್ ಅಪಿರಿಯನ್ಸ್ ನಮ್ಮ ಬ್ರಾಕ್ ಲೆಸ್ನರ್ ಅವ್ರದ್ದು ಈಗಿದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮೆಗಾ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಅಂಡ್ ಇದನ್ನ ನೀವು ಯಾವ ರೀತಿ ತಗೊಳ್ತೀರಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಫೈನಲ್ ಬಾಸ್ ದ ಪೀಪಲ್ ಚಾಂಪಿಯನ್ ರಾಕ್ ಅವರು ಸದ್ಯಕ್ಕೆ ಇಟಲಿಯಲ್ಲಿ ಇದ್ದಾರೆ. ರೀಸೆಂಟ್ ಆಗಿ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ಅಂಡ್ ಅದರಲ್ಲಿ ಅವರು ಕನ್ಫರ್ಮ್ ಮಾಡ್ತಾರೆ ನಾನೀಗ ಇಟಲಿಯಲ್ಲಿ ಇದ್ದೀನಿ ಅಂತ. ಇಟಲಿ ಹಾಗೆ ಫ್ರಾನ್ಸ್, ಸೊ ಒಂದು 12 ಅವರ್ ಜರ್ನಿ ಅಂತಾನೆ ಹೇಳ್ಬಹುದು. ಕಾರಲ್ಲಿ ಹೋಗ್ತೀನಿ ಅಂದ್ರೆ, ಬೈ ರೋಡ್ ಹೋಗ್ತೀನಿ ಅಂದ್ರೆ. ಸೊ ಅವರೇನಾದ್ರೂ ಒಂದು ಜೆಟ್ ನ ಇಟ್ಕೊಂಡು ಹೋದ್ರೆ ಬೇಗನೆ ಹೋಗಿ ತಲುಪಬಹುದು. ಅಂಡ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಶಾಕ್ ನ ಕೊಡಬಹುದು ಅಂತಾನು ಕೂಡ ರೂಮರ್ಸ್ ಗಳು ಬರ್ತಾ ಇದೆ. ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ರಾಕ್ ಅವ್ರನ್ನ. ಬಟ್ ನಾನು ಹೇಳ್ತೀನಿ ಸದ್ಯಕ್ಕಂತೂ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ರಾಕ್ ಅವರು ಬರೋದು ಡೌಟ್ ಇದೆ. ಅಂಡ್ ಇನ್ನೂ ಸ್ವಲ್ಪ ಜನ ಹೇಳ್ತಿರೋದೇನಪ್ಪಾ ಅಂದ್ರೆ, ಇದು ಬ್ಯಾಡ್ ಬ್ಲಡ್ 2.0 ಆಗ್ಬಹುದು. ಅಂದ್ರೆ ಶಾಕಿಂಗ್ಲಿ ನಮ್ಮ ರಾಕ್ ಅವ್ರನ್ನ ಟ್ರಿಪಲ್ ಎಚ್ ಅವರು ಕರೆಸಬಹುದು ಅಂತ. ಏನೇ ಆಗ್ಲಿ ಗೈಸ್, ಸದ್ಯಕ್ಕೆ ಆ ಒಂದು ಪರ್ಫೆಕ್ಟ್ ಅಪ್ಡೇಟ್ ಅಂತ ಬಂದಿಲ್ಲ. ಬದಲಿಗೆ ಫ್ಯಾನ್ಸ್ ಗಳು ಊಹೆ ಮಾಡ್ಕೋತಾ ಇದ್ದಾರೆ ರಾಕ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಅಪ್ಡೇಟ್ ಏನಾದ್ರೂ ಕನ್ಫರ್ಮ್ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ರಾಕ್ ಅವರು ಇಟಲಿಯಲ್ಲಿ ಪ್ರೆಸೆಂಟ್ ಆಗಿದ್ದಾರೆ ಅಂಡ್ ಅವರು ಕೂಡ ಬರಬಹುದು ಕ್ಲಾಶ್ ಇನ್ ಪ್ಯಾರಿಸ್ಗೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.